ಅಡ್ಡಿತ ಒಂದ್ ಅರ್ಧ ಗಂಟೆ ಸ್ಕ್ರೀನ್ ಏನ್ ದಗ್ಯಾಕನ ಹೊಟ್ಟೆ ಒಳಗ್ ಕೂತ್ಕೋಕ್ ಆಗುದಿಲ್ಲ. ಅಬಾಬಾಬಾ 10 ಗಂಟೆಗೆ ಏನ್ ಬಿಸಿಲು ಹೊಡಿತಾವೆ. ನಿನ್ ಒಬ್ಬಂಗೆ ಎಷ್ಟ್ ಬೇಕು ಅಷ್ಟ್ ಹಾಕ್ಸ್ಕೊಬಿಡು. ನಾವೇನ್ ಮಾಡಮ್ಮ? ಅಲ್ಲಾಕ್ಸಕ್ ಏನಾಗಿತ್ತು, ಇಲ್ಲಾಕ್ಸಕ್ ಏನಾಗಿತ್ತು? ಇಲ್ಲೇನೋ ಸ್ಕ್ರೀನ್ ಇದಕ್ಕೆ ಸರಿ ಆಯ್ತು. ನೆನೆ ಮಳೆ ಬಂದ್ ಇಟ್ಲು ಹೋದಿದ್ಕೆ ಅಲ್ಲೂ ಸೋರದೆ ಇಲ್ಲೂ ಹಾಕ್ಸಕ್ ಏನಾಗಿತ್ತು ನಿನ್ಗೆ? ಅಯ್ಯ ಬಜೆಟ್ ಕಮ್ಮಿ ಕಣಮಿ, ಇದ್ರಲ್ಲಿ ಹಾಕ್ಸವ್ನಿ. ಹಾಕ್ಸುಮ ಬಿಡು, ಅವ್ರಿಗೆ ಹೇಳ್ತೀನಿ. ಅವ್ರು ಯಾವ ಊರಲ್ಲಿ ಹಾಕ್ತಿದಾರ ಏನೋ, ಪಕ್ಕದ ಬಿದ್ದೆಲ್ಲ ಹಾಕ್ತಿದಾರಂತೆ ಸ್ಕ್ರೀನ್. ಇಲ್ಲಿ ಕರ್ಕೊಂಬಂದ್ ಹಾಕ್ಸ್ರಿ, ಅವ್ರಿಗೊಂದ್ 2 ಕಾಸಾಗ್ಲಿ. ಅಕ್ಕಪಕ್ಕದ ಬೀದಿಲ್ಲ ಹಾಕೋ, ಊರಲ್ಲಿ ಹಾಕೋದೆಲ್ಲ ಗೊತ್ತಾಗ್ಬಿಡ್ತಿದ್ದಲ್ಲ ನಿಮ್ಗೆ ಹೆಂಗಸ್ರಿಗೆ. ನಿಂಗೊಂತರ ಸುಮಾರ ಮಳೆ ಬಂದು ಅಲ್ಲೆಲ್ಲ ಸೋರದೆ, ಗೋಡೆ ಎಲ್ಲ ಹಾಳಾಯ್ತದೆ. ಕರ್ಸ ಹಾಕ್ಸು. ಸರಿ ನಮ್ ಬೀದಿಗೆ ಬಂದಾಗ ಹೇಳು, ಹಾಕ್ಸುಮ. ಹೌದು ಸ್ನೇಹಿತರೆ, ಇವ್ರು ಕೂಗಕ್ಕೆ ಪಕ್ಕದ ಬಿದ್ದು ಕೆಲಸ ಮಾಡ್ತಿದ್ದವರು ಸೀದಾ ಬಂದಿದೆ RM ಪ್ರಾಡಕ್ಟ್ಸ್. ಇವ್ರು ಬಂದು ಸ್ಪೀಡ್ ಆಗಿತ್ತು, ಕೆಲಸನೂ ಅಷ್ಟೇ ಸ್ಪೀಡ್ ಆಗಿತ್ತು. ಹತ್ರ ವೆರೈಟಿ ಕಲರ್ಸ್ ಜೊತೆಗೆ ಬೆಸ್ಟ್ ಕ್ವಾಲಿಟಿ ಸ್ಕ್ರೀನ್ಸ್ ಎಲ್ಲ ಇದಾವೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಫೋನ್ ಮಾಡಿದ್ರೆ ಸಾಕು, ನಿಮ್ ಲೊಕೇಶನ್ ಗೆ ಬಂದು ಕಟಿಂಗ್ ಇಂದ ಫಿಟ್ಟಿಂಗ್ ವರ್ಗು ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಹಾಕ್ಸೋದ್ರಿಂದ ಏನಪ್ಪ ಯೂಸ್ ಅಂತ, ಬಿಸಿಲು ಮಳೆ ಗಾಳಿ ಧೂಳು ಎಲ್ಲಾನು ತಡೀತದೆ. ಮಳೆ ಬಂದಾಗ ಪಡ್ಸಲೆ ಪೋಟಿಕೆಗಳಿಗೆ ಇಷ್ಟು ಹೊಡಿದೆ. ಗಾಳಿ ಬರ್ತಾ ಆಡ್ಬೇಕು ಅಂದ್ರೆ ಸ್ಕ್ರೀನ್ ನ ಮ್ಯಾಕ್ ಕೇಳಿದ್ರೆ ಸಾಕು, ಅಚ್ಚುಕಟ್ಟ ಗಾಳಿ ಮಾಡ್ತದೆ. ಎಲ್ಲ ಯೂಸ್ ಆಗೋದ್ರ ಜೊತೆಗೆ ಗಾಡಿ ಕಿಟಕಿ ಡೋರ್ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿಸಿರೋ ಪೇಂಟಿಂಗ್ ಗಳೆಲ್ಲ ಅಚ್ಚುಕಟ್ಟಾಗಿ ಬಾಳ್ಕೆ ಬರ್ತವೆ. ಹಂಗೆ ಈ ಸ್ಕ್ರೀನ್ ಗಳು ಕೂಡ ಮಿನಿಮಮ್ 6 ರಿಂದ 7 ವರ್ಷ ಬಾಳ್ಕೆ ಬರ್ತವೆ. ಅಂತ ಇನ್ಯಾಕ್ ಪೇಂಟ್ ಮಾಡ್ತಾ ಇದ್ರ ನಿಮ್ಮ ಮನೆ, ಫಾರ್ಮ್ ಹೌಸ್, ಹೋಟೆಲ್, ರೆಸ್ಟೋರೆಂಟ್, ಡಾಬಾ ಎಲ್ಲೂ ಬೇಕು. ಮಂಡ್ಯ ಸರೌಂಡಿಂಗ್ ಇಂದ 200 ಕಿಲೋಮೀಟರ್ ಬೆಂಗಳೂರು, ಮೈಸೂರು, ತುಮಕೂರು, ಚಂದ್ರಪಟ್ಟಣ, ಕೊಳ್ಳೇಗಾಲ ಗಂಟು ಬಂದು ಹಾಕೊಡ್ತಾರೆ. ಸ್ಕ್ರೀನ್ ಮೇಲೆ ಕೊಟ್ಟರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಹಾಕ್ಸ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋ ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.